ನಮಸ್ಕಾರ ಫ್ರೆಂಡ್ಸ್, ನಾನು ಧೀರಜ್. ಮತ್ತೆ ಇವತ್ತು ನಾವು ALTROZ ಆಟೋಮ್ಯಾಟಿಕ್ ಬಗ್ಗೆ ಮಾತನಾಡಲಿದ್ದೇವೆ. ಟಾಟಾ ಮೋಟಾರ್ಸ್ ಇದನ್ನ ALTROZ DCA ಅಂತ ಕರೆಯುತ್ತೆ. ಮೊದಲನೇದಾಗಿ DCA ಅಂದ್ರೆ ಏನು ಅಂತ ತಿಳಿಯೋಣ. DCA ಅಂದ್ರೆ ಡ್ಯುಯಲ್ ಕ್ಲಚ್ ಆಟೋಮ್ಯಾಟಿಕ್. ನೀವೀಗ ಯೋಚಿಸ್ತಿರ್ಬೇಕು, ಡ್ಯುಯಲ್ ಕ್ಲಚ್ ಆಟೋಮ್ಯಾಟಿಕ್ ಅಂದ್ರೆ ಏನು ಅಂತ. ನಾನು ನಿಮಗೆ ವಿವರವಾಗಿ ತಿಳಿಸ್ತಾ ಇದ್ದೀನಿ. ಡ್ಯುಯಲ್ ಕ್ಲಚ್ ತಂತ್ರಜ್ಞಾನವನ್ನು ಅದರ ಕಾರ್ಯಕ್ಷಮತೆ, ಕಂಫರ್ಟ್, ಡ್ರೈವಿಂಗ್ ಪ್ಲೆಜರ್ ಮತ್ತು ದಕ್ಷತೆಯಿಂದಾಗಿ ಆಟೋಮೋಟಿವ್ ಉದ್ಯಮದಲ್ಲಿ ಅತ್ಯುತ್ತಮ ಸ್ವಯಂಚಾಲಿತ ತಂತ್ರಜ್ಞಾನ ಅಂತ ಪರಿಗಣಿಸಲಾಗಿದೆ. ಅಂದ್ರೆ ನೀವು ಆಟೋಮ್ಯಾಟಿಕ್ನಿಂದ ನಿಮಗೆ ಬೇಕಾದನ್ನ ಬಹುತೇಕ ಪಡೆಯುವಂತೆ ಇದೆ ಇದು. ಹಾಗಾಗಿ ಇದು DCT ಆಗಿದ್ರೆ ALTROZ DCA ಇತರ ಆಟೋಮ್ಯಾಟಿಕ್ನಂತೆ ಇದೆಯಾ? ಇದು ಹೇಗೆ ವಿಭಿನ್ನವಾಗಿದೆ, ಇದು ಹೇಗೆ ಉತ್ತಮವಾಗಿದೆ ಅಂತ ನೋಡೋಣ. ನಾನು ಉತ್ತರ ಕೊಡ್ತೀನಿ. DCA DCTಯ ಒಂದು ಆಧುನಿಕ ಮತ್ತು ಇನೋವೇಟಿವ್ ರೂಪವಾಗಿದೆ. ಇದು ಪ್ಲಾನೆಟರಿ ಗ್ಯಾಸ್ ಸಿಸ್ಟಮ್ ಅನ್ನ ಪೇಟೆಂಟ್ ಮಾಡಿದ ವಿಶ್ವದ ಮೊದಲ DCT. ಪ್ಲಾನೆಟರಿ ಗ್ಯಾಸ್ ಸಿಸ್ಟಮ್ ಅಂದ್ರೇನು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಇದು ಗ್ಯಾಸ್ ಸಿಸ್ಟಮ್ನ ಒಂದು ಹೊಸ ರೂಪ ಅಂತಷ್ಟೇ ನಾನು ಹೇಳ್ಬೋದಷ್ಟೇ. ಇದು ತುಂಬಾ ಟೆಕ್ನಿಕಲ್ ಆಗಿದೆ. ಆದ ಕಾರಣ DCA ಇತ್ತೀಚಿನ ತಂತ್ರಜ್ಞಾನವನ್ನ ಬಳಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಈಗ ನೀವು ನನ್ನನ್ನು ಕೇಳ್ತೀರಾ, ಇದರಿಂದ ಏನು ಪ್ರಯೋಜನ? ಈ ನವೀನ ತಂತ್ರಜ್ಞಾನದಿಂದಾಗಿ DCAನಲ್ಲಿ ಗ್ಯಾಸ್ ಶಿಫ್ಟ್ ಮಾಡುವ ಬಿಡಿ ಭಾಗಗಳು 35% ಕಡಿಮೆ ಇರ್ತವೆ. ಅಂದ್ರೆ ಬಿಡಿ ಭಾಗಗಳ ಸಂಖ್ಯೆ ಕಡಿಮೆ ಇದ್ರೆ ಉತ್ತಮ ಶಿಫ್ಟ್ ಗುಣಮಟ್ಟ ಮತ್ತು ಕಡಿಮೆ ನಿರ್ವಹಣೆ ಅಂತ ಅರ್ಥ. ಗ್ರಾಹಕರಿಗೆ ನಿಜವಾಗ್ಲೂ ಏನು ಬೇಕು ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಅವರು ಭಾರತೀಯ ಮಾರುಕಟ್ಟೆ ಮತ್ತು ಭಾರತೀಯ ಡ್ರೈವಿಂಗ್ ಕಂಡೀಷನ್ಗಳನ್ನು ಅಧ್ಯಯನ ಮಾಡಿದ್ರು. ನಾನು ನಿಮಗೆ ಸರಳ 6 ಅಂಶಗಳಲ್ಲಿ ವಿವರಿಸ್ತೀನಿ. ಇದರಿಂದ ನೀವು ಅದನ್ನು ಅರ್ಥ ಮಾಡ್ಕೊಳ್ತೀರಿ ಮತ್ತು ಅದನ್ನು ನೀವು ನೆನಪಿನಲ್ಲಿ ಕೂಡ ಇಟ್ಕೊಳ್ತೀರಿ. ಮೊದಲನೇದು, ಆಕ್ಟಿವ್ ಕೂಲಿಂಗ್ನೊಂದಿಗೆ ವೆಟ್ ಕ್ಲಚ್ ತಂತ್ರಜ್ಞಾನ. ಭಾರತ ಉಷ್ಣವಲಯದಲ್ಲಿರುವ ಒಂದು ದೇಶ. ಮತ್ತೆ ನಮ್ಮಲ್ಲಿ ಚೆನ್ನೈ ಅಥವಾ ಜೈಸಲ್ಮೇರ್ನಂತಹ ಸ್ಥಳಗಳಿವೆ. ಅಲ್ಲಿ ತಾಪಮಾನ 50 ಡಿಗ್ರಿಗಳಷ್ಟು ಮುಟ್ಟುತ್ತೆ ಮತ್ತು ದೇಶದ ಹೆಚ್ಚಿನ ಭಾಗಗಳಲ್ಲಿ ಹಲವು ತಿಂಗಳವರೆಗೆ ಬಿಸಿಯಾದ ವಾತಾವರಣ ಇರುತ್ತೆ. ಇಂತಹ ತಾಪಮಾನದ ಪರಿಸ್ಥಿತಿಗಳಲ್ಲಿ ಮತ್ತು ನಮ್ಮ ಸ್ಟಾಪ್ ಸ್ಟಾರ್ಟ್ ಟ್ರಾಫಿಕ್ ಜೊತೆಗೆ ಇದು ನಿಜವಾಗಿಯೂ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ಗೆ ಹೆಚ್ಚಿನ ಒತ್ತಡ ನೀಡುತ್ತೆ. ಇದಕ್ಕಾಗಿಯೇ ALTROZ ವೆಟ್ ಕ್ಲಚ್ ತಂತ್ರಜ್ಞಾನದೊಂದಿಗೆ ಬರುತ್ತೆ. ವೆಟ್ ಕ್ಲಚ್ ತಂತ್ರಜ್ಞಾನವು ಒಂದು ದುಬಾರಿ ತಂತ್ರಜ್ಞಾನವಾಗಿದ್ದು ಇದು ಸಾಮಾನ್ಯವಾಗಿ ಹೈಯರ್ ಸೆಗ್ಮೆಂಟ್ ಕಾರುಗಳಲ್ಲಿ ಕಂಡುಬರ್ತವೆ. ಇದು ALTROZ DCA ನೀಡುತ್ತಿರುವ ಪ್ರೀಮಿಯಂ ಮತ್ತು ದುಬಾರಿ ತಂತ್ರಜ್ಞಾನವಾಗಿದೆ. ALTROZ DCA ಆಕ್ಟಿವ್ ಕೂಲಿಂಗ್ ತಂತ್ರಜ್ಞಾನದೊಂದಿಗೆ ವೆಟ್ ಕ್ಲಚ್ ಅನ್ನು ಹೊಂದಿದೆ. ಆಕ್ಟಿವ್ ಕೂಲಿಂಗ್ ಅಂದ್ರೆ ಏನು? ಆಕ್ಟಿವ್ ಕೂಲಿಂಗ್ ಅಂದ್ರೆ ವೆಟ್ ಕ್ಲಚ್ ನ ತೈಲದ ತಾಪಮಾನವನ್ನ ಮಾನಿಟರ್ ಮಾಡೋದ್ರಿಂದ ಅದು ಬಿಸಿಯಾಗೋದಿಲ್ಲ ಮತ್ತು ಗೇರ್ ಬಾಕ್ಸ್ಗೆ ಅಪಾಯ ಉಂಟು ಮಾಡೋದಿಲ್ಲ. ALTROZ DCA ಆಕ್ಟಿವ್ ಕೂಲಿಂಗ್ ಅನ್ನ ಹೊಂದಿದೆ. ಇದು ತೈಲದ ತಾಪಮಾನವನ್ನ ಪ್ರತಿ ಸೆಕೆಂಡ್ಗೆ 100 ಬಾರಿಯಂತೆ ಮೇಲ್ವಿಚಾರಣೆ ಮಾಡುತ್ತೆ ಮತ್ತೆ ಅತಿ ಸಣ್ಣ ಬದಲಾವಣೆಗಳಾದ್ರೂ ಅದನ್ನು ಸರಿಪಡಿಸೋ ಕ್ರಮ ತೆಗೆದುಕೊಳ್ಳುತ್ತೆ. ಪ್ರತಿ ಸೆಕೆಂಡ್ಗೆ 100 ಬಾರಿ ಅಂದ್ರೆ ಅದು ನಿಜವಾಗಿಯೂ ಅತಿ ಕ್ಷಿಪ್ರ ತಪಾಸಣೆ. ಆದ್ರಿಂದ ಗೇರ್ ಬಾಕ್ಸ್ ಬಿಸಿಯಾಗುವ ಅಪಾಯ ಇಲ್ಲ ಮತ್ತೆ ನೀವು ಯಾವುದೇ ಸ್ಥಳದಲ್ಲಿ ಆರಾಮವಾಗಿ ಚಾಲನೆ ಮಾಡಬಹುದು. ಭಾರತದಲ್ಲಿ ಕೆಲವು ಸ್ವಯಂಚಾಲಿತ ಕಾರುಗಳು ಹೇಗೆ ಬಿಸಿ ಆಗ್ತವೆ ಮತ್ತೆ ನಂತರ ಆ ಕಾರುಗಳನ್ನು 30-45 ನಿಮಿಷಗಳ ಕಾಲ ಓಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಇಂಟರ್ನೆಟ್ನಲ್ಲಿ ಓದಿರ್ತೀರಾ. ಇದೆಲ್ಲಾನು ನಮ್ಮ ಗ್ರಾಹಕರಿಗೆ ಸಂಭವಿಸೋದಿಲ್ಲ. ಅದಕ್ಕಾಗಿಯೇ ALTROZ DCA ಆಕ್ಟಿವ್ ಕೂಲಿಂಗ್ ತಂತ್ರಜ್ಞಾನದೊಂದಿಗೆ ವೆಟ್ ಕ್ಲಚ್ ಅನ್ನು ಹೊಂದಿದೆ. ಎರಡನೇದು, ಮಷೀನ್ ಲರ್ನಿಂಗ್. ಭಾರತದಲ್ಲಿ ವಿವಿಧ ಪರಿಸರ ಪರಿಸ್ಥಿತಿಗಳ ಜೊತೆಗೆ ಡ್ರೈವಿಂಗ್ ಮಾಡುವ ರೀತಿಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ. ನಮ್ಮಲ್ಲಿ ಕೆಲವರು ಜೋರಾಗಿ ಕಾರು ಓಡಿಸ್ತಾರೆ. ಅವರು ಗೇರನ್ನ ತ್ವರಿತವಾಗಿ ಮತ್ತು ವೇಗವಾಗಿ ಬದಲಾಯಿಸ್ತಾರೆ. ಡೆಲ್ಲಿಲಿ ಇಂಥ ಅನೇಕರನ್ನ ನೀವು ನೋಡಿರ್ತೀರ. ಆದರೆ ನಮ್ಮಲ್ಲಿ ಕೆಲವರು ಸಮಾಧಾನದಿಂದ ಓಡಿಸ್ತಾರೆ. ಅವರು ಆರಾಮವಾಗಿ ಮತ್ತೆ ಶಾಂತಿಯುತವಾಗಿ ಓಡಿಸೋದಕ್ಕೆ ಬಯಸ್ತಾರೆ. ಈ ಡ್ರೈವರ್ಸ್ಗೆ ಬೇಕಾಗಿರೋದು ಆರಾಮ ಮತ್ತು ಯಾವುದೇ ಜರ್ಕ್ ಇಲ್ಲದೆ ಇರೋದು. ಹಾಗಿರುವಾಗ ನಮ್ಮ ವೈಯಕ್ತಿಕ ಡ್ರೈವಿಂಗ್ ಅಭ್ಯಾಸಗಳು ಹೇಗೆ ಭಿನ್ನವಾಗಿದೆ ನೋಡೋಣ. ಅದೇನೇ ಇರಲಿ, ಎಲ್ಲ ಗ್ರಾಹಕರು ತಮ್ಮ ಡ್ರೈವಿಂಗ್ ಪ್ಯಾಟರ್ನ್ ಹೇಗೆ ಇದ್ರೂ ತಮ್ಮ ಕಾರ್ ಸ್ಮೂತ್ ಆಗಿ ಓಡಬೇಕು ಅಂತ ಬಯಸ್ತಾರೆ. ಈಗ ಸಮಸ್ಯೆ ಏನಂದ್ರೆ, ನಾವು ಜೋರಾಗಿ ಓಡಿಸುವ ಚಾಲಕರಿಗಾಗಿ ಕಾರನ್ನ ವಿನ್ಯಾಸಗೊಳಿಸಿದ್ರೆ ಬ್ಯಾಲೆನ್ಸ್ ಆಗಿ ಓಡಿಸೋರು ಜರ್ಕ್ ಅನುಭವಿಸ್ತಾರೆ. ಮತ್ತೆ ಬ್ಯಾಲೆನ್ಸ್ ಆಗಿ ಓಡಿಸೋ ಚಾಲಕರಿಗೆ ಡಿಸೈನ್ ಮಾಡಿದ್ರೆ ಜೋರಾಗಿ ಓಡಿಸೋ ಚಾಲಕರು ತ್ವರಿತವಾಗಿ ಗೇರ್ ಬದಲಾಯಿಸೋದನ್ನು ಬಯಸ್ತಾರೆ. ಹಾಗಾದ್ರೆ ಏನ್ ಮಾಡಬೇಕು? ALTROZ DCA ಮಷೀನ್ ಲರ್ನಿಂಗ್ ಅಲ್ಗಾರಿದಮ್ನೊಂದಿಗೆ ಬರುತ್ತೆ. ಅಂದ್ರೆ ಕಾರು ನಿಮ್ಮ ಡ್ರೈವಿಂಗ್ ಪ್ಯಾಟರ್ನ್ ಅನ್ನು ಮಾನಿಟರ್ ಮಾಡುತ್ತೆ ಮತ್ತು ನಿಮ್ಮ ಡ್ರೈವಿಂಗ್ ಪ್ಯಾಟರ್ನ್ಗೆ ಅನುಗುಣವಾಗಿ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತೆ.
ಮಷೀನ್ ಲರ್ನಿಂಗ್ ಅಲ್ಗಾರಿದಮ್ ಕಾರ್ಯಕ್ಷಮತೆ ಹೇಗಿದೆ ಅನ್ನೋದನ್ನ ಕಾರ್ಯಕ್ಷಮತೆ ಏನ್ ಆಗಿರಬೇಕು ಎಂಬುದರೊಂದಿಗೆ ಹೋಲಿಸುತ್ತೆ ಮತ್ತೆ ಚಾಲನಾ ಶೈಲಿಗೆ ಅನುಗುಣವಾಗಿ ಟ್ರಾನ್ಸ್ಮಿಷನ್ ಅನ್ನ ಹೊಂದಿಸುತ್ತೆ. ಹೀಗೆ ಪ್ರತಿಯೊಬ್ಬ ಚಾಲಕರ ಅಗತ್ಯಗಳಿಗೆ ಅನುಗುಣವಾಗಿ ಆಲ್ಟ್ರಾಸ್ DCA ಹೊಂದಿಕೊಳ್ಳುತ್ತೆ. ಇದು ಸ್ಮಾರ್ಟ್ ಮತ್ತೆ ಅದ್ಭುತ. ಮೂರನೇದು ಆಟೋ ಪಾರ್ಕ್ ಲಾಕ್. ನಮ್ಮಲ್ಲಿ ಎಲ್ಲರಿಗೂ ಆತುರವೇ, ಮತ್ತೆ ಕೆಲವೊಮ್ಮೆ ಆತುರದಲ್ಲಿ ನಾವು ಕೆಲವು ವಿಷಯಗಳನ್ನ ಮರೆತು ಬಿಡ್ತೀವಿ. ಯಾವುದಂದ್ರೆ ಕಾರನ್ನ ಪಾರ್ಕ್ ಮಾಡಿದಾಗ ಪಾರ್ಕಿಂಗ್ ಬ್ರೇಕ್ ಆನ್ ಮಾಡೋದು, ಅಥವಾ ನೀವು ಆಟೋಮ್ಯಾಟಿಕ್ ಡ್ರೈವ್ ಮಾಡಿದ್ರೆ ಕಾರನ್ನ ಪಾರ್ಕಿಂಗ್ ಮೋಡ್ ನಲ್ಲಿ ಇರಿಸೋದನ್ನ ಮರೆತು ಬಿಡ್ತೀವಿ. ಆಲ್ಟ್ರಾಸ್ ಭಾರತದಲ್ಲಿ ಅತ್ಯಂತ ಸುರಕ್ಷಿತ ಹ್ಯಾಚ್ ಬ್ಯಾಕ್ ಆಗಿರೋದ್ರಿಂದ ಆಟೋ ಪಾರ್ಕ್ ಲಾಕ್ ವೈಶಿಷ್ಟ್ಯ ನೀಡುತ್ತೆ. ಇದರಿಂದ ಕಾರು ಸ್ವಯಂಚಾಲಿತವಾಗಿ ಪಾರ್ಕಿಂಗ್ ಮೋಡ್ ಅಥವಾ ಪಿ ಮೋಡ್ಗೆ ಸೆಟ್ ಆಗುತ್ತೆ ಹಾಗೂ ಕೆಲವು ಕಂಡೀಷನ್ಗಳಲ್ಲಿ ವಾಹನವನ್ನ ಅನಗತ್ಯ ಚಾಲನೆಯಿಂದ ತಡೆಯುತ್ತೆ. ಆಲ್ಟ್ರಾಸ್ DCA ಚಾಲಕ ಸೀಟ್ನಲ್ಲಿ ಇಲ್ಲ ಅಂತ ಪತ್ತೆ ಮಾಡುತ್ತೆ ಮತ್ತೆ ಸ್ವಯಂಚಾಲಿತವಾಗಿ ಪಾರ್ಕ್ ಲಾಕ್ ಅನ್ನು ಎಂಗೇಜ್ ಮಾಡುತ್ತೆ. ಆಟೋ ಪಾರ್ಕ್ ಲಾಕ್ ಯಾವಾಗ ಸಕ್ರಿಯಗೊಳಿಸುತ್ತೆ ಅಂದ್ರೆ ಈ ವೈಶಿಷ್ಟ್ಯಕ್ಕಾಗಿ 4 ಕಂಡೀಷನ್ಗಳನ್ನ ಪೂರೈಸಬೇಕು. ಡ್ರೈವರ್ ಸೀಟ್ ಬೆಲ್ಟ್ ಬಿಚ್ಚಿಡಲಾಗಿದೆ, ಯಾವುದೇ ಪೆಡಲ್ಗಳು ಪ್ರೆಸ್ ಮೋಡ್ ನಲ್ಲಿಲ್ಲ, ಎಂಜಿನ್ ಆನ್ ಆಗಿದೆ ಮತ್ತು ಚಾಲಕನ ಡೋರ್ ತೆರೆದಿದೆ. 4ನೇದು ಸೆಲ್ಫ್ ಹೀಲಿಂಗ್ ತಂತ್ರಜ್ಞಾನ. ಭಾರತದಲ್ಲಿ ಧೂಳು ಜಾಸ್ತಿ ಮತ್ತೆ ಟ್ರಾನ್ಸ್ಮಿಷನ್ ಸಿಸ್ಟಮ್ಗೆ ಧೂಳು ಸೇರಿದ್ರೆ ಅದು ಅದರ ಕಾರ್ಯಕ್ಷಮತೆಗೆ ಅಪಾಯ ಉಂಟು ಮಾಡುತ್ತೆ. ಧೂಳನ್ನ ಸೋಸುವ ಸ್ಟ್ಯಾಂಡರ್ಡ್ ವ್ಯವಸ್ಥೆಗೆ ಹೊರತಾಗಿ DCA ಧೂಳನ್ನ ತೆರವುಗೊಳಿಸಲು ಸೆಲ್ಫ್ ಹೀಲಿಂಗ್ ತಂತ್ರಜ್ಞಾನವನ್ನು ಬಳಸುತ್ತೆ. ಈ ವ್ಯವಸ್ಥೆ ಧೂಳನ್ನ ಪತ್ತೆ ಹಚ್ಚಲು ಮಾನಿಟರ್ ಮಾಡುತ್ತೆ ಮತ್ತು ಧೂಳಿನ ಕಣಗಳನ್ನ ಹೊರ ಹಾಕೋದಕ್ಕೆ ಕವಾಟಗಳ ಕಂಪನ ಅಥವಾ ಇಡೀ ವ್ಯವಸ್ಥೆಯಲ್ಲಿ ತೈಲದ ವೇಗವರ್ಧನೆಯಂತಹ ಕ್ರಮಗಳನ್ನ ಇದು ಕೈಗೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ಕಂಡುಕೊಳ್ಳಬಹುದು. 5ನೇದು ಶಿಫ್ಟ್ ಬೈ ವೈರ್. ಕೆಲವು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ಗಳ ಅನುಭವ ಅಂದ್ರೆ ನೀವು ವೇಗವನ್ನು ಹೆಚ್ಚಿಸಿದಾಗ ಅವುಗಳು ನಿಧಾನವಾಗಿ, ಜರ್ಕಿಯಾಗಿ ಮತ್ತು ಮಂದಗತಿಯಲ್ಲಿ ಕೆಲಸ ಮಾಡ್ತವೆ. ಶಿಫ್ಟ್ ಬೈ ವೈರ್ ಆಲ್ಟ್ರಾಸ್ DCA ನಲ್ಲಿ ವಿಶೇಷವಾಗಿ ಲಭ್ಯ ಇದ್ದು ಇದು ಸುಗಮವಾದ ಚಾಲನಾ ಅನುಭವವನ್ನು ನೀಡುತ್ತೆ. ಶಿಫ್ಟ್ ಬೈ ವೈರ್ ತಂತ್ರಜ್ಞಾನ ಸಂಪೂರ್ಣವಾಗಿ ಇಲೆಕ್ಟ್ರಾನಿಕ್, ಹೀಗಾಗಿ ಯಾವುದೇ ಯಾಂತ್ರಿಕ ಕೇಬಲ್ಗಳ ಬಳಕೆಯನ್ನ ಇದು ಮಾಡೋದಿಲ್ಲ. ಇದು ಆಲ್ಟ್ರಾಸ್ DCA ವೇಗ ಉಳ್ಳದ್ದಾಗಿದ್ರೂ ಪ್ರತಿ ಶಿಫ್ಟ್ಗೆ 250 ಮಿಲಿ ಸೆಕೆಂಡ್ಗಳಲ್ಲಿ ತ್ವರಿತ ಗ್ಯಾಸ್ ಶಿಫ್ಟ್ಗಳೊಂದಿಗೆ ಕ್ರಿಯಾತ್ಮಕವಾಗಿದೆ ಅಂತ ಖಚಿತಪಡಿಸಿಕೊಳ್ಳುತ್ತೆ. ಹಲವು ವೈಶಿಷ್ಟ್ಯಗಳೊಂದಿಗೆ ಬರೋ ಆಲ್ಟ್ರಾಸ್ DCA ಇಂದ ನಾನು ನಿಜವಾಗ್ಲೂ ಪ್ರಭಾವಿತನಾಗಿದ್ದೀನಿ. ಈ ಮಾಸ್ಟರ್ ಪೀಸ್ ಅನ್ನ ಗ್ರಾಹಕರಿಗೆ ತಲುಪಿಸುವಲ್ಲಿ ಅದರ ಇನೋವೇಷನ್ ಮತ್ತು ಗ್ರಾಹಕರ ಬಗ್ಗೆ ಅದರ ಇನ್ಸೈಟ್ ನಿಜವಾಗ್ಲೂ ಅದ್ಭುತವಾಗಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು DCAಯನ್ನ ಡ್ಯುಯಲ್ ಕ್ಲಚ್ ಆಟೋಮ್ಯಾಟಿಕ್ ಬದಲಿಗೆ ಡಿಲೈಟ್ಫುಲ್ ಕಂಫರ್ಟಬಲ್ ಆಟೋಮ್ಯಾಟಿಕ್ ಅಂತ ಕರಿಬೇಕು ಅಂತ ನಾನು ಭಾವಿಸ್ತೀನಿ. ಆಲ್ಟ್ರಾಸ್ DCAಯನ್ನ ಹೊಸ ಬಣ್ಣದಲ್ಲಿ ಪರಿಚಯಿಸಲಾಗ್ತಾ ಇದೆ ನೋಡಿ. ಆಪೆರಾ ಬ್ಲೂ ಮತ್ತು 6 ರೂಪಾಂತರಗಳಲ್ಲಿ XM ಪ್ಲಸ್, XT, XZ ಮತ್ತು XZ ಪ್ಲಸ್ ನ ಆಲ್ಟ್ರಾಸ್ ಮತ್ತು XT ಡಾರ್ಕ್ ಮತ್ತು XZ ಪ್ಲಸ್ ಡಾರ್ಕ್ ನಲ್ಲಿ ಲಭ್ಯವಿರುತ್ತೆ. DCA 1.2 ಲೀಟರ್ ರೆವಟ್ರಾನ್ ಪೆಟ್ರೋಲ್ ಎಂಜಿನ್ ನೊಂದಿಗೆ ಲಭ್ಯವಿರುತ್ತೆ. ಇದು ಐ ಟರ್ಬೋ ಅಥವಾ ಡೀಸೆಲ್ ಎಂಜಿನ್ ನಲ್ಲಿ ಲಭ್ಯ ಇಲ್ಲ. ಹೊಸ ಆಪೆರಾ ಬ್ಲೂ ಜೊತೆಗೆ ಡೌನ್ಟೌನ್ ರೆಡ್, ಆರ್ಕೇಡ್ ಗ್ರೇ, ಅವೆನ್ಯೂ ವೈಟ್ ಮತ್ತು ಹಾರ್ಬರ್ ಬ್ಲೂ ಬಣ್ಣಗಳಲ್ಲಿ ಲಭ್ಯವಿರೋದನ್ನು ಹೊರತುಪಡಿಸಿ ಆಲ್ಟ್ರಾಸ್ DCA ಕಾರು #ಡಾರ್ಕ್ ಶ್ರೇಣಿಯ ಭಾಗವೂ ಕೂಡ ಆಗಿದೆ. ಈಗ ನಾನು ಹ್ಯಾಚ್ ಬ್ಯಾಕ್ ಕಾರುಗಳಲ್ಲಿ ಯಾವುದು ಆಲ್ಟ್ರಾಸ್ ಅನ್ನ #ದ ಗೋಲ್ಡ್ ಸ್ಟ್ಯಾಂಡರ್ಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತೀನಿ. ಆಲ್ಟ್ರಾಸ್ ಇಷ್ಟು ಕಡಿಮೆ ಸಮಯದಲ್ಲಿ ಲಕ್ಷಾಂತರ ಭಾರತೀಯ ಹೃದಯವನ್ನು ಗೆದ್ದಿರೋದಕ್ಕೆ 5 ಕಾರಣಗಳಿವೆ. ಅದರಲ್ಲಿ ನಾವು ಮೊದಲನೇದು ನೋಡೋದಾದ್ರೆ ಆಲ್ಟ್ರಾಸ್ ಭಾರತದ ಅತ್ಯಂತ ಸುರಕ್ಷಿತ ಹ್ಯಾಚ್ ಬ್ಯಾಕ್. ಆಲ್ಟ್ರಾಸ್ 5 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸುರಕ್ಷತಾ ರೇಟಿಂಗ್ ಹೊಂದಿರುವ ಭಾರತದಲ್ಲಿನ ಏಕೈಕ ಹ್ಯಾಚ್ ಬ್ಯಾಕ್ ಆಗಿದೆ. ಇದು ನಿಮ್ಮ ಎಲ್ಲಾ ಡ್ರೈವ್ಗಳಲ್ಲಿ ಅತ್ಯುನ್ನತ ಮಟ್ಟದ ಸುರಕ್ಷತೆ ಒದಗಿಸುತ್ತೆ. ಇದರ ಆಲ್ಫಾ ಆರ್ಕಿಟೆಕ್ಚರ್ ಎಲ್ಲಾ ಸಮಯದಲ್ಲೂ ಪ್ರಯಾಣಿಕರನ್ನ ಸುರಕ್ಷಿತವಾಗಿರಿಸಲು ಬಲವಾದ ಮತ್ತು ಗಟ್ಟಿಮುಟ್ಟಾದ ಬಾಡಿ ಇರುವ ಕಾರನ್ನ ಒದಗಿಸುತ್ತೆ. ಆಲ್ಟ್ರಾಸ್ ಅನೇಕ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೊಂದಿದೆ. ಉದಾಹರಣೆಗೆ ಹೇಳೋದಾದ್ರೆ ಫ್ರಂಟ್ ಏರ್ ಬ್ಯಾಗ್ಗಳು,
ಹಿಂಭಾಗದ ಪಾರ್ಕಿಂಗ್ ಕ್ಯಾಮೆರಾ, ಐಸೋಫಿಕ್ಸ್, ಧ್ವನಿ ಎಚ್ಚರಿಕೆಗಳು ಮತ್ತು ಇನ್ನೂ ಅನೇಕ. ತುಂಬ ಸುಂದರವಾಗಿದೆ ನೋಡಿ. ಎರಡನೇದು ಆಲ್ಟ್ರಾಸ್ನ ವಿನ್ಯಾಸ. ಆಲ್ಟ್ರಾಸ್ ಭವಿಷ್ಯದ ಮತ್ತು ಕ್ಲಟರ್ ಬ್ರೇಕಿಂಗ್ ಡಿಸೈನ್ ಹೊಂದಿದೆ. ಆಲ್ಟ್ರಾಸ್ ಪ್ರಬಲವಾದ ರೋಡ್ ಪ್ರೆಸೆನ್ಸ್ ಹೊಂದಿದೆ ಮತ್ತು ಇತರ ಹ್ಯಾಚ್ ಬ್ಯಾಕ್ಗಳಿಗೆ ಹೋಲಿಸಿದರೆ ಎದ್ದು ಕಾಣಿಸುತ್ತೆ. ಆಲ್ಟ್ರಾಸ್ನ ಫ್ಯೂಚರಿಸ್ಟಿಕ್ ವಿನ್ಯಾಸ ಗ್ರಾಹಕರಿಂದ ಮೆಚ್ಚುಗೆಯನ್ನ ಪಡೆದಿದೆ. ಹೊರಭಾಗವು ಶೂಟಿಂಗ್ ಕಾಮೆಟ್ ಲೈನ್ನೊಂದಿಗೆ ಲೇಸರ್ ಕಟ್ ವಿನ್ಯಾಸವನ್ನ ಹೊಂದಿದೆ. ಡ್ಯಾಶ್ ಬೋರ್ಡ್ ಮೇಲೆ ಮೆಟಾಲಿಕ್ ಫಿನಿಶ್ನೊಂದಿಗೆ ಕಾಕ್ಪಿಟ್ನಿಂದ ಪ್ರೇರಿತ ಒಳಾಂಗಣ ವಿನ್ಯಾಸ ಮತ್ತು ಫ್ಲೋಟಿಂಗ್ ಇನ್ಫೋಟೈನ್ಮೆಂಟ್ನಾದ್ಯಂತ ಕಂಡುಬರುವ ನೀಲಿ ಬೆಳಕು ಆಲ್ಟ್ರಾಸ್ನ ಒಟ್ಟಾರೆ ಪ್ರೀಮಿಯಂ ನೋಟವನ್ನು ಹೆಚ್ಚಿಸುತ್ತೆ. ಮೂರನೇದು, ಆಲ್ಟ್ರಾಸ್ ತನ್ನ ಪ್ರಯಾಣಿಕರಿಗೆ ಸಾಟಿ ಇಲ್ಲದ ಐಷಾರಾಮ ಒದಗಿಸುತ್ತೆ. ಆಲ್ಟ್ರಾಸ್ ಸ್ಪೇಷಿಯಸ್ ಇಂಟೀರಿಯರ್ ಅನ್ನು ಹೊಂದಿದೆ. ಆಲ್ಟ್ರಾಸ್ನಲ್ಲಿ ಸೆಗ್ಮೆಂಟ್ನಲ್ಲೇ ಒದಗುವ ಎತ್ತರ ಮತ್ತು ಅಗಲದಲ್ಲಿ ಅತ್ಯುತ್ತಮವಾದ್ದು ಪ್ರಯಾಣಿಕರು ಆರಾಮವಾಗಿ ಕುಳಿತಿರೋದನ್ನು ಖಚಿತಪಡಿಸುತ್ತೆ. ಪ್ರವೇಶಿಸೋದು ಮತ್ತು ಹೊರಬರೋದನ್ನು ಸುಗಮವಾಗಿಸಲು 90 ಡಿಗ್ರಿ ತೆರೆಯುವ ಬಾಗಿಲನ್ನು ಹೊಂದಿದೆ. ಹಿಂಬದಿಯಲ್ಲಿ ಫ್ಲಾಟ್ ಫ್ಲೋರ್ ಇರೋದ್ರಿಂದ 3 ಪ್ರಯಾಣಿಕರು ಹಿಂದಿನ ಸೀಟ್ನಲ್ಲಿ ಆರಾಮವಾಗಿ ಕುಳಿತುಕೊಳ್ಳೋದನ್ನು ಖಚಿತಪಡಿಸುತ್ತೆ. ಪ್ರೀಮಿಯಂ ಲೆದರೆಟ್ ಸೀಟ್ಗಳು, ಲೆದರ್ ಗೇರ್, ಲೆದರ್ ಕವರ್ ಮಾಡಿರುವ ಸ್ಟಿಯರಿಂಗ್ ವೀಲ್ ಇವೆಲ್ಲವೂ ಕಾರನ್ನು ಇನ್ನಷ್ಟು ಲಕ್ಸುರಿಯಾಗಿಸ್ತವೆ. ನಾಲ್ಕನೇದು, ಆಲ್ಟ್ರಾಸ್ ಹಲವಾರು ಸುಧಾರಿತ ವೈಶಿಷ್ಟ್ಯಗಳನ್ನು ಹೊಂದಿದೆ. ಆಲ್ಟ್ರಾಸ್ ಐರಾ ಸಂಪರ್ಕಿತ ಕಾರ್ ತಂತ್ರಜ್ಞಾನ, ಆಟೋ ಹೆಡ್ಲ್ಯಾಂಪ್ಗಳು, ಕ್ರೂಸ್ ಕಂಟ್ರೋಲ್, ಹಿಂಭಾಗದ AC ವೆಂಟ್ಗಳು, ಹರ್ಮನ್ನಿಂದ 7 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಇದೆ. 7 ಇಂಚಿನ TFT ಕ್ಲಸ್ಟರ್ ಸ್ಕ್ರೀನ್, ಸ್ಟಿಯರಿಂಗ್ ಮೌಂಟೆಡ್ ಕ್ಲಸ್ಟರ್ ಕಂಟ್ರೋಲ್ಗಳು ಮತ್ತು ಇನ್ನೂ ಹಲವಾರು. ಐದನೇದು, ಆಲ್ಟ್ರಾಸ್ ಆಯ್ಕೆ ಮಾಡಲು ವ್ಯಾಪಕ ಶ್ರೇಣಿಯ ಎಂಜಿನ್ ಆಯ್ಕೆ ಒದಗಿಸುತ್ತೆ. ಆಲ್ಟ್ರಾಸ್ 1.2 ಲೀಟರ್ ರೆವೊಟ್ರಾನ್ ಪೆಟ್ರೋಲ್ ಎಂಜಿನ್, 1.5 ಲೀಟರ್ ರೆವೊಟಾರ್ಕ್ ಡೀಸೆಲ್ ಎಂಜಿನ್ ಮತ್ತು 1.2 ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ನೊಂದಿಗೆ ಬರುತ್ತೆ. ಆಲ್ಟ್ರಾಸ್ ಆಟೋಮ್ಯಾಟಿಕ್ 1.2 ಲೀಟರ್ ರೆವೊಟ್ರಾನ್ ಪೆಟ್ರೋಲ್ ಎಂಜಿನ್ ಆಯ್ಕೆಯಲ್ಲಿ ಲಭ್ಯ ಇದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನೊಂದಿಗೆ ಆಲ್ಟ್ರಾಸ್ ಮಲ್ಟಿ ಡ್ರೈವ್ ಮೋಡ್ಗಳನ್ನು ಕೂಡ ಹೊಂದಿದ್ದು ಅದು ಗ್ರಾಹಕರಿಗೆ 2 ಅತ್ಯುತ್ತಮ ಎಂಜಿನ್ಗಳನ್ನು ನೀಡೋದಕ್ಕೆ ಸಾಧ್ಯ ಆಗಿದೆ. ಆಲ್ಟ್ರಾಸ್ ನಿಮಗೆ XE, XE ಪ್ಲಸ್, XM ಪ್ಲಸ್, XT, XT, XZ ಮತ್ತು XZ ಪ್ಲಸ್ ಅನ್ನೋ 6 ರೂಪಾಂತರಗಳಲ್ಲಿ ಲಭ್ಯ ಇದೆ. ಇವೆಲ್ಲವೂ ಅತ್ಯಂತ ಆಕರ್ಷಕ ಬೆಲೆಯಲ್ಲಿ ಕೂಡ ಲಭ್ಯ ಇದೆ. ಹಾಗಾದ್ರೆ ಆಲ್ಟ್ರಾಸ್ ಭಾರತದಾದ್ಯಂತ ಹೃದಯಗಳನ್ನು ಯಾಕೆ ಗೆಲ್ತಾ ಇದೆ ಮತ್ತೆ ಆಲ್ಟ್ರಾಸ್ ಹ್ಯಾಚ್ ಬ್ಯಾಕ್ಗಳಲ್ಲಿ ಯಾಕೆ #ದ ಗೋಲ್ಡ್ ಸ್ಟ್ಯಾಂಡರ್ಡ್ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಈಗಲೇ ಹೋಗಿ ಹತ್ತಿರದ ಟಾಟಾ ಮೋಟಾರ್ಸ್ ಶೋರೂಮ್ನಲ್ಲಿ ಆಲ್ಟ್ರಾಸ್ ಅನ್ನ ಪರಿಶೀಲಿಸಿ. ನಾನು ಈ ಬ್ಯೂಟಿಯ ಡ್ರೈವ್ ಅನ್ನ ಎಂಜಾಯ್ ಮಾಡ್ತೀನಿ. The gold standard is more than a benchmark. It's the inspiration behind the finest detail. Performance that keeps raising the bar. Safety that's nothing short of 5 stars. And the brightest color of perfection. The gold standard in premium hatchbacks is here, and it welcomes you with wings wide open. ALTROZ, the gold standard.